ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು 26th ಆಗಸ್ಟ್ ಟಾಕ್ಸಿಕ್ ಮೂವಿ ರಿಲೀಸ್ ಆಗಿದ್ದಿನ. ಫಸ್ಟ್ ಶೋ ಹೋಗ್ಬೇಕಂತಿದ್ವಿ, ಬಟ್ ಟಿಕೆಟ್ ಸಿಗಲಿಲ್ಲ. ಲಾಸ್ಟ್ಗೆ ನಮಗೆ ನಾರ್ಮಲ್ ಒಂದು ಟಿಕೆಟ್ ಸಿಕ್ತು. 5 o'clock ಇದೆ ಮೂವಿ ಈವ್ನಿಂಗು. ಸೊ ಅದಕ್ಕೆ ಇವಾಗಲೇ ಜಿಮ್ ಮುಗಿಸ್ಕೊಂಡೆ. ನೋಡಿ ನಮ್ಮ ಜಿಮ್ ಇಲ್ಲೇ ಕಾಣಿಸುತ್ತೆ. ಇದೇ ನಮ್ಮ ಜಿಮ್ ಸೂರ್ಯ ಫಿಟ್ನೆಸ್. ಹೊಸದಾಗಿ ರಿನೋವೇಟ್ ಮಾಡಿರೋದು, ಮಸ್ತಾಗಿದೆ. ಸೊ ಈಗ ನಾವು ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಕುಡಿಯೋಣ. ವರ್ಕೌಟ್ ಆಯಿತು. ಮಾರ್ನಿಂಗ್ ಅಲ್ವಾ, ಟಿಫನ್ ಏನೂ ಮಾಡಿರಲಿಲ್ಲ. ಸೊ ಫಸ್ಟಿಗೆ ಸ್ವಲ್ಪ ಲೈಟಾಗಿ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ತಿನ್ಕೊಳ್ಳೋಣ. ಎಸ್ ಗೈಸ್, ಇವತ್ತದೇ ಬೇಗ ವರ್ಕೌಟ್ ಮುಗಿಸಿದ್ದೀವಿ. ಆ್ಯಂಡ್ ಇವತ್ತೇನೋ ಟಾಕ್ಸಿಕ್ ಮೂವಿ ದಿನ. ನಂದು ಒಳ್ಳೆ ವರ್ಕೌಟ್ಸು, ಹೊಸ ಪಿ ಆರ್ ಎಲ್ಲದರಲ್ಲೂ ಜಾಸ್ತಿ ವೆಯ್ಟ್ಸ್ ಇವತ್ತೇ ಹೊಡೆದಿರೋದು ನಾನು. ಅದು ಮಾರ್ನಿಂಗ್ ಸೆಷನ್ ವೆಯ್ಟ್ಸು. ಅಂದ್ರೇನೋ ಮಸ್ತ್ ಇವತ್ತು ದಿನ. ನೋಡುವ, ಟಾಕ್ಸಿಕ್ ಚೆನ್ನಾಗಿ ಓಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಹೋಗ್ತೀವಲ್ಲ, ರಿವ್ಯೂ ಕೊಡ್ತೀನಿ ನಾನು. ಫಸ್ಟ್ ಆಫ್ ಆದಮೇಲೆ ಮತ್ತೆ ರಿವ್ಯೂ ಕೊಡ್ತೀನಿ. 5 o'clock ಗಂಟ ವೆಯ್ಟ್ ಮಾಡೋಣ ಗೈಸ್. ಅಲ್ಲಿವರೆಗೆ ಏನೇನಾಗುತ್ತೋ ಕ್ಲಿಪ್ಸ್ ಹಾಕ್ತಾಯಿರ್ತೀನಿ. ಆ್ಯಂಡ್ ಜಿಮ್ದು 2 ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ. ಗಾಯ್ಸ್, ಇವತ್ತು ಮಾರ್ನಿಂಗು ಹೇಳಿದ್ನಲ್ಲ, ಜಿಮ್ ಮುಗಿಸ್ಕೊಳ್ತಾ ಬಂದ್ವಿ. ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು. ಸೊ ಹಂಗೆ ಹೋಗಿ ಈಗ ಬಂದು ಫ್ರೆಶ್ ಅಪ್ ಆಗಿದ್ದೀವಿ. ಸ್ವಲ್ಪ ಹೊತ್ತು ಮಲಗಿ ಇವಾಗ ಎದ್ದೆ ನಾನು. ಸೊ ಇವಾಗ ಫ್ರೂಟ್ ತಿಂತಾಯಿದ್ದೀನಿ. ನೆಕ್ಸ್ಟ್ ಈಗ ಇದ್ದಾರೆ ಆ್ಯಂಡ್ ಪೂಜಾ ಇದ್ದಾರೆ, ಹರ್ಷ ಮಲಗಿದ್ದಾನೆ, ರೋಹಿತ್ ಇವಾಗ ತಾನೇ ಹೋಗಿದ್ದಾನೆ ಸ್ನಾನಕ್ಕೆ. ಸೊ ಇನ್ನು ಹಾಫ್ ಆನ್ ಅವರ್ ಇದೆ ನಾವು ಮೂವಿಗೆ ಹೋಗೋದಕ್ಕೆ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಎಕ್ಸೈಟ್ಮೆಂಟ್ ಹಂಗೆ ಇದೆ. ನೋಡುವ ಯಾವ ಥರ ಇದೆ ಅಂತ. ಹರ್ಷ ಆಲ್ರೆಡಿ ಒಂದು ಸರಿ ನೋಡಿದ್ದಾನೆ, ನಮ್ಮ ಜೊತೆ ಇನ್ನೊಂದು ಸರಿ ಬರ್ತಾಯಿದ್ದಾನೆ. ಸೊ ನೋಡುವ ಯಾವ ಥರ ಇದೆ ಅಂತ. ವೆಲ್ಕಮ್ ಬ್ಯಾಕ್. ಫಸ್ಟ್ ಆಫ್ ಮುಗೀತು, ಇವಾಗ ಮೂವಿದು ರಿವ್ಯೂ ಕೇಳೋಣ ಬನ್ನಿ ಹೆಂಗಿದೆ ಅಂತ. ಲೋಹಿತನ್ನ ಹೆಂಗನ್ಸ್ತು? ಗಾಬರಿ ಆಗಿದ್ದೀನಿ. ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅಂತ ನೋಡಬೇಕು. ಫಸ್ಟ್ ಆಫ್ ಮಾತ್ರ ಲಾಸ್ಟಲ್ಲಂತೂ ಪೀಕ್ ಪೂರ ಮಾಸ್. ಲೋಹಿತ, ಫಸ್ಟ್ ಆಫ್ ಹೆಂಗನ್ನಿಸ್ತು? ಫುಲ್ ನನ್ನದು ತಲೆ ಕೆಟ್ಟೋಯ್ತು. ಟ್ವಿಸ್ಟ್ ಏನು ಟ್ವಿಸ್ಟ್ ಹೇಳು? ಇನ್ನು ಮುಂದೆ ನೋಡೋಣ ಹೆಂಗಿದೆ. ಫಸ್ಟ್ಗೆ ಲಾಸ್ಟ್ಗೆ ಸ್ವಲ್ಪ ಕನೆಕ್ಷನ್ ಆಯ್ತೈತೆ, ನೋಡೋಣ ಏನಾಗುತ್ತೆ. ಫಸ್ಟ್ ಆಫ್ ಹೆಂಗನ್ನಿಸ್ತು? ಸ್ಟಿಲ್ ವೇಟಿಂಗ್. ಸೆಕೆಂಡ್ ಹಾಫ್ಗೆ ನಿಮ್ಗೆ ಹೆಂಗೆ ಅನಿಸ್ತು? ಚೆನ್ನಾಗಿದೆ. ನೆಕ್ಸ್ಟ್ ನೋಡಬೇಕು. ನೆಕ್ಸ್ಟ್ ಬರುತ್ತೆ. ಇವಾಗ ಹೆಂಗಾಯ್ತು ಅದನ್ನ ಹೇಳಿ. ಇವಾಗ ಹೆಂಗೆ? ಚೆನ್ನಾಗಿದೆ. ಅವ್ರ ಅಕ್ಕ ಹೋಗ್ಬಿಟ್ರಲ್ಲ, ಅದೇ ಬೇಜಾರಾಗ್ತಿತ್ತು ನಮ್ಗೆ. ಅವ್ರ ಅಕ್ಕ ಇದ್ದೀನಿ ಸ್ವಲ್ಪ Later. ಸೌಂಡ್ ಹೆಂಗಿತ್ತು? ಅಲ್ಟಿಮೇಟ್. ತಲೆ ಎಲ್ಲ ಕೆತ್ತೋಗ್ಬಿಡೈತಲ್ಲ ಸೌಂಡ್. BGM ಅಂತೂ ಏನು ಹೊಡೆದವ್ರೆ ಅಪ್ಪ. ನಿಮ್ದು ಅಭಿಪ್ರಾಯ? ಲಾಸ್ ನಿಮಗೆ ಬಾಂಡ್ ಇಷ್ಟ ಆಯಿತು. ಅಕ್ಕ ತಮ್ಮ ಮಸ್ತಾಗಿತ್ತಂತೀರಾ? ನನ್ನ ಸೌಂಡಿಂದ ನನ್ನ ಕಿವಿಯಲ್ಲಿ ಜಿಲ್ಲತ್ತೈತೆ. ಏನು ಸೌಂಡು ಅಪ್ಪ. BGMs ಅಂತೂ ಮಸ್ತು. ಎಸ್ ಗಾಯ್ಸ್, ಇವಾಗ ನಮ್ಮ ಸೀನಿಯರ್ನ ಕಳಿಸಿದ್ವಿ. ಸೊ ಹರ್ಷ ಅವ್ರ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲೇ. ಇನ್ನೊಂದ್ಸರಿ ಕೇಳ್ಕೊಂಬರೋಣ ರಿವ್ಯೂ ಹೇಗಿತ್ತು ಅಂತ. ಹೇಳ್ರಿ ರೈತ್. ಫುಲ್ಲು ಅಲ್ಟಿ ಟ್ವಿಸ್ಟ್ ಲಾಸ್ಟಲ್ಲಿ ಕೊಟ್ಟು ಟ್ವಿಸ್ಟ್ ಅಂತೂ ಇನ್ನೂ ಅದರಿಂದ ಆಚೆನೇ ಬರೋಕ್ಕಾಗ್ತಾಯಿಲ್ಲ. ಫುಲ್ ಟ್ರಾಮಾ ಹಂಗಾಗಿದೆ. ಫುಲ್ ಮಕ್ಕಳು ಬರೋಕ್ಕಾಗ್ತದೆ. ಹೇಳಿ ಪೂಜಾ, ಹೆಂಗೆ? ವೈಟ್ ಕಾಣಿಸ್ತೈತಿ. ವರ್ಡ್ಸೇ ಇಲ್ಲ ಹೇಳಕ್ಕೆ. ಗಾಬರಿ ಅಲ್ಲ? ಬ್ಲ್ಯಾಂಕಲ್ಲಿ ಇದ್ದೀನಿ ನಾನು. ನಾನೇನು ಲಾಸ್ಟ್ಗೆ ಅವ್ರ ಅಕ್ಕನ ಸಾಯಿಸಿರೋದು ಇವನೇ. ಅದನ್ನು ತೋರಿಸ್ತಾರೆ, ಕಾಯ್ತಾ ಇದ್ದೀನಿ ತೋರಿಸ್ತಾರೆ. ಅದೇ ಟ್ವಿಸ್ಟ್ ಏನು ಅಂತ. ಅದೆಲ್ಲ ಟ್ವಿಸ್ಟು ನೋಡಿದ್ರೆ ಇವನೇ. ಇಬ್ಬರಿಬ್ರು ಒಬ್ಬನೇ. ಅಯ್ಯೋ
ಅಲ್ಟಿಮೇಟ್ ಟ್ವಿಸ್ಟ್ ಅಂದರೆ ಟ್ವಿಸ್ಟ್ ಇದೆ. ಗೈಸ್ ಒಂದೊಂದು BGM BGM ಬಗ್ಗೆ ಮಾತಾಡೋಕೆ ಹೋದ್ರೆ ಬೇರೆ ಥಿಯೇಟರ್ಗೆ ಹೋಗಿದ್ರೆ ಈ ತರ ಸೌಂಡ್ ಕೊಡ್ತಾ ಇರಲಿಲ್ಲ. ಆನೇಕಲ್ ಥಿಯೇಟ್ರಲ್ಲಿ ಬೇಸ್ ಮಾತ್ರ ಸಖತ್ತಾಗಿತ್ತು. ಬೇಸು ಕಿವಿ ಜಿಲ್ ಜಿಲ್ ಅಂದ್ಬಿಡ್ದು. ಮಸ್ತ್ ಎಕ್ಸ್ಪೀರಿಯನ್ಸು. ಏನು ಸೌಂಡ್ BGM, ಒಂದೊಂದು ಸೀನು ಏನೇನು ಥರ ಮಾಡೋರೆ ಅಪ್ಪ. ಬ್ಯಾಡ್ ಹೇಳೋಕ್ಕೆ ವೆಜ್ಜರ್. ನೀವು ನೋಡಿ ಮಸ್ತು. ನಮ್ಮನ್ನ ಕೇಳಿದ್ರೆ ನೀವು ಬಂದು ನೋಡಿ, ಅವಾಗ ನೀವೇ ರಿವ್ಯೂ ಕೊಡ್ತೀರಾ. ಚೆನ್ನಾಗಿತ್ತು, ವರ್ತಿಟ್ಟು. ನೀವು ಕೊಡೋ ಅಮೌಂಟ್ಗೆ ವರ್ತಿಟ್ಟು. ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಗಾಬರಿ ಆಗೋದು ಗ್ಯಾರಂಟಿ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.